ನಮ್ಗೆ ವೀರಣ್ಣ ಅವ್ರ ವಾಯ್ಸ್ ಮಾತ್ರ ಕಾಂಗ್ರೆಸ್ ರಾಜ್ಯ ಸರ್ಕಾರ 16 ತಿಂಗಳು ಕಳೆದಿದ್ದ ಬಂದು ರಾಜ್ಯದಲ್ಲಿ ಓಲೈಕೆ ರಾಜಕಾರಣ ತುಷ್ಟೀಕರಣ ರಾಜಕಾರಣದಲ್ಲಿ ಮುಂದಾಗಿದೆ. ಚಂದ್ರಶೇಖರ್ ಸಂವಿಧಾನ ವಿರುದ್ಧ ಕೊಡ್ರಿ. ವೀರಣ್ಣ ಅವ್ರದ್ದು ಮಾತ್ರ ವಾಯ್ಸ್ ಬರ್ತಾ ಇದೆ. ವೀರಣ್ಣ ಅವರೇ, ನಿಮಗೂ ಅನ್ನಿಸ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರೀತಿಯ ಚಟುವಟಿಕೆಗಳಿಗೆ ಕುಮ್ಮಕ್ ಕೊಡೋ ಕೆಲಸ ಜಾಸ್ತಿ ಆಗಿದೆ, ಕುಮ್ಮಕ್ ಕೊಡೋರ್ಗೆ ಭಯ ಹೋಗಿದೆ, ನಿಮಗೆ ಅನ್ನಿಸ್ತಾ ಇದೆಯಾ ಇಲ್ವಾ? ಹೌದು ಮೇಡಮ್, ಖಂಡಿತವಾಗ್ಲು. ನೋಡಿ, ನಮ್ಮ ಕರ್ನಾಟಕ ರಾಜ್ಯ ಹಿಂದೆ ಸರ್ವ ಜನಾಂಗದ ಶಾಂತಿಯ ತೋಟ ತರ ಇತ್ತು, ನಮ್ಮ ಕವಿ ಕುವೆಂಪುರವರ ಅನಿಸಿಕೆ ಅಂತೆ. ಆದ್ರೆ ಈಗ ಏನಾಗ್ತಾ ಇದೆ, ಇದು ಎಲ್ಲ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ರಾಜ್ಯ ಸರ್ಕಾರ ಕೂಡ ಸರಿಯಾದ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ನೋಡಿ, ನಮ್ಮ ಕರ್ನಾಟಕ ಭಾಗದಲ್ಲಿ ನಾನು ಕೂಡ ಕಂಡಿದ್ದೀನಿ, ಕರಾವಳಿ ಮತ್ತೆ ಮಲೆನಾಡು ಮತ್ತೆ ದಕ್ಷಿಣ ಒಳನಾಡು ಬಿಟ್ರೆ ಬೇರೆ ಕಡೆ ಎಲ್ಲ ಮುಸ್ಲಿಮರು ಹಿಂದೂಗಳ ಜೊತೆ ಎಲ್ಲಾ ಹಬ್ಬಗಳಲ್ಲೂ ಕೂಡ ಪಾಲ್ಗೊಳ್ತಾರೆ, ಮತ್ತೆ ನಮ್ಮ ದೇವಸ್ಥಾನಗಳಿಗೂ ಕೂಡ ಬರ್ತಾರೆ. ಆದ್ರೆ ಇಲ್ಲಿ ಈ ಹಲವು ಭಾಗಗಳಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ ಬಂದಾಗ ಯಾವಾಗ್ಲೂ ಕೂಡ ಕೋಮು ಗಲಭೆಗಳು, ಕೋಮು ದ್ವೇಷ, ಇದನ್ನ ಈ ತುಷ್ಟೀಕರಣ ರಾಜಕಾರಣದಿಂದ ಅತಿ ಹೆಚ್ಚು ಆಗ್ತಾ ಇರೋದು ಕಂಡು ಬರ್ತಾ ಇದೆ. ನೋಡಿ, ಸಮ್ಮಿಶ್ರ ಸರ್ಕಾರಗಳಿದ್ದಾಗ ಆಗ್ಲಿಲ್ವಾ? ವೀರಣ್ಣ ಅವರೇ, ನೀವು ಬಯಾಸ್ಟ್ ಆಗಿ ಮಾತಾಡಬಾರ್ದಪ್ಪ. ಇಲ್ಲಮ್ಮ, ಖಂಡಿತ ಏನ್ ಕಾಂಗ್ರೆಸ್ ಇರುತ್ತೆ, ಕಾಂಗ್ರೆಸ್ ಇದ್ದಾಗಲೇ ಎಲ್ಲೋ ಒಂದು ಕಡೆ, ಯಾಕಂದ್ರೆ ಕಾನೂನು ಕ್ರಮ. ನೋಡಿ, ರೀಸೆಂಟ್ ಆಗಿ ವಿಧಾನಸೌಧದಲ್ಲಿ ರಾಜ್ಯಸಭಾ ಮೆಂಬರ್ ಒಬ್ರು ಪಾಕಿಸ್ತಾನ ಪರ ಘೋಷಣೆ ಮಾಡ್ತಾರೆ. ಅಂದ್ರೆ ಎಲ್ಲಿದ್ದೀವಿ, ಎಲ್ಲಿಗೆ ಬಂದಿದ್ದೀವಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಇದೆ. ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ, ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಯಾವ ರೀತಿ ಘಟನೆಗಳು ಏನೇ ಪ್ರಯತ್ನ ಮಾಡಿದ್ರು ಕೂಡ ಮಾಡ್ಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಡೋದಿಲ್ಲ. ನೋಡ್ತೀವಿ. 15 ಎಜೆ ಖಾನ್ ಉದ್ದೇಶದ ಬಗ್ಗೆ ನಾನು ಪ್ರಶ್ನೆ ಮಾಡ್ತಿದ್ದೆ, ಆ ಉದ್ದೇಶಕ್ಕೆ ಇಂಬು ನೀಡ್ತಿರೋ ವ್ಯಕ್ತಿಗಳ ಬಗ್ಗೆ ನಾನು ಪ್ರಶ್ನೆ ಮಾಡ್ತಿದ್ದೆ. 17-18 ವರ್ಷ ಸರ್, ಯಾವುದೇ ಸಮುದಾಯದವರಾಗ್ಲಿ 17-18 ವರ್ಷದ ಯುವಕರ ಕೈಯಲ್ಲಿ ಒಂದು ಧ್ವಜ ಕೊಟ್ಟು ಇಂಥ ಘೋಷಣೆ ಕೂಗಿ ಅವರಾಗೆ ಮಾಡ್ತಿದ್ರು ಕೂಡ ನಾವು ಪ್ರಶ್ನೆ ಮಾಡಬೇಕು, ಹಿಂಗ್ ಮಾಡಿ ಅಂತ ಹೇಳ್ಕೊಟ್ಟಿದ್ರು ಕೂಡ ಪ್ರಶ್ನೆ ಮಾಡಬೇಕು. ಒಂದು ಸಮುದಾಯದ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ, ಅನುಮಾನ ಪಡ್ಲಿಕ್ಕೆ ಈಗ ಸಮಾಜದಲ್ಲಿ ನಾವು ಎಂಥವ್ರನ್ನ ನೋಡ್ತಾ ಇದೀವಿ ಅಂದ್ರೆ, ಮುಖ್ಯಮಂತ್ರಿಗಳಿಗೆ ಅಥವಾ ಉಪಮುಖ್ಯಮಂತ್ರಿಗಳಿಗೆ ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ಗಳನ್ನ ಯೂಸ್ ಮಾಡೋಂಥವ್ರು ನಮ್ಮ ಮೇಲೆ ಯಾವ ರೀತಿ ಪದಗಳು ಪ್ರಯೋಗ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಿಮಿಷ ಕೇಳಿ, ನೀವು ಪಾಲೆಸ್ತೈನ್ ಫ್ಲಾಗ್ ತಗೊಂಡು ಭಯ ಇರಿಸ್ತೀರಿ ಅಂತೇಳಿ ಏನೋ ಹೇಳಿದ್ರು. ಇದೇನು ಶಕ್ತಿ ಪ್ರದರ್ಶನ ಮಾಡಿದ್ರ? ಅಲ್ಲ, ಮುಸಲ್ಮಾನ್ರು ಏನಾದ್ರು ಶಕ್ತಿ ಪ್ರದರ್ಶನ ಏನಾರ ಮಾಡಿದ್ರ? ಅಥವಾ ನೀವು ಪಾಲೆಸ್ತೈನ್ ಫ್ಲಾಗ್ ನೋಡ್ಕೊಂಡು ನೀವು ಹೆದರ್ತೀರಾ, ಬೆದರ್ತೀರಾ? ನೀವು ನಿಮ್ಮನ್ನ ಹೆದರ್ಸ್ಬೇಕಾದ್ರೆ ನಮ್ಮ ಹತ್ರ ಸಂವಿಧಾನ ಇದೆ ರೀ, ನೀವು ತಿದ್ದಿ ಅದನ್ನ ಚೇಂಜ್ ಮಾಡಕ್ ಬಂದಿರೋರು ನೀವು. ನಾವು ಆ ಸಂವಿಧಾನನ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡೋರು. ನೀವು ಎಲ್ಲಿ ಭಯ ಬೀಳ್ತೀರಿ ಅಂತೇಳಿ ನಮ್ಗೆ ಗೊತ್ತಿದೆ. ಪಾಲೆಸ್ತೈನ್ ಫ್ಲಾಗ್ ನಾವ್ಯಾಕೆ ತಗೊಂಡ್ಬಂದೀವಿ ಅಂದ್ರೆ, ನೀವು ಯಾರನ್ನ ನಮ್ಮ ಆರಾಧ ದೈವ ಅಂತೇಳಿ, ಯಾರಿಗೆ ನಾಯಕರು ಅಂತೇಳಿ ಹೇಳ್ತಿರಲ್ಲ, ಅವರೇ ಅವ್ರ ಪರವಾಗಿ ನಿಂತಿದ್ರು. ನೀವು ಒಂದು ಸ್ವಲ್ಪ ಕರೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಹಮಾಸ್ ಪರವಾಗಿ ನಿಂತಿಲ್ಲ ಜನ, ಪಾಲೆಸ್ತೈನ್ ಪರವಾಗಿ ನಿಂತವ್ರೆ. ಪಾಲೆಸ್ತೈನಿಗೂ ಒಂದು ಫ್ಲಾಗ್ ಇದೆ, ತಗೊಂಡೋಗಿ ತಪ್ಪು. ಅದನ್ನ ತಗೊಂಡೋಗಿ ಪಾಪ ಜ್ಞಾನ ಇಲ್ಲದೆ ಇರುವಂಥ ಸಮುದಾಯಕ್ಕೆ
ನೀವು ಎಂತ ಪದಗಳನ್ನ ಪ್ರಯೋಗ ಮಾಡ್ತೀರಿ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಅದಕ್ಕೆ ನೀವು ಅಂತ ಕರೀತಾರೆ. ಇಲ್ಲ, ಬಿಟ್ಟಿದ ತಕ್ಷಣ ಹೇಳಿದ್ರಿ ಕಾನ್ಸರ್, ಬಾಂಬ್ ಹಾಕೋದಿಕ್ಕೆ ಓಕೆನಾ ಅಂತ. ನನಗಿರುವ ಒಂದು ಚಿಕ್ಕ ಅನುಮಾನ, ಹಾಗೆ ಬಹಳ ಗಂಭೀರವಾದ ಪ್ರಶ್ನೆ ಕೂಡ. ನೋಡಿ, ಒಂದು ಸಮುದಾಯದ ಮೇಲೆ ಅನುಮಾನಗಳನ್ನ ಪಡುವ ಕೆಲ ಕ್ಯಾಟಗರಿ ಜನರಿಗೆ ಇಂಥ ಘಟನೆಗಳು ಮತ್ತಷ್ಟು ಅನುಮಾನಕ್ಕೆ ಪೂರಕವಾಗ್ಬಿಡುತ್ತಾ ಅಂತ ಹೇಳಿ. ಅಂದ್ರೆ ಏನ್ ಸಂದೇಶ ಕೊಡ್ತಿದ್ದಾರಪ್ಪ? ಹಬ್ಬದ ಸಂದರ್ಭದಲ್ಲಿ ನಡೀತಿರುವ ಮೆರವಣಿಗೆ, ಅಲ್ಲಿ ಪಾಲಸ್ತೀನ್ ಪರವಾದ ಘೋಷಣೆ, ಪಾಲಸ್ತೀನ್ ಪರವಾದ ಸ್ಟಿಕ್ಕರ್, ಇದನ್ನ ನೋಡಿ ಅನುಮಾನ ಪಡ್ತಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಜಾಗದಲ್ಲಿ ಬ್ಲಡ್ ಡೊನೇಷನ್ ಕೊಟ್ಟವ್ರೆ, ಊಟ ಕೊಟ್ಟವ್ರೆ, ಅದನ್ನೆಲ್ಲ ಪ್ರಸಾರ ಮಾಡ್ಬೇಕಲ್ಲ. ನಾನು ಹೇಳಿದ್ನಲ್ಲ, ಬೆಳಗಾವಿಯಲ್ಲಿ, ಶಿವಮೊಗ್ಗದಲ್ಲಿ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ನಾನು ಹಾಸ್ಪಿಟಲ್ಗಳಿಗೆ ಹೋಗಿ ಫ್ರೂಟ್ ಡಿಸ್ಟ್ರಿಬ್ಯೂಷನ್ ಮಾಡವ್ರೆ, ರಕ್ತ ಕೊಟ್ಟವ್ರೆ, ಅದು ಕೂಡ ತೋರಿಸ್ಬೇಕಲ್ಲ. ಅದೆಲ್ಲ ಕಾಣಲ್ವಾ ಇವ್ರಿಗೆ? ನೀವು ಚರ್ಚೆ ಶುರು ಮಾಡೋದಕ್ಕಿಂತ ಮುಂಚೆ ನೇರವಾಗಿ ಹೇಳಿದ್ರಿ, ದಿಸ್ ಇಸ್ ನಾಟ್ ಎ ಹಿಂದೂ ಮುಸ್ಲಿಂ ಇಶ್ಯೂ. ಹೌದು ಅಲ್ವಾ? 100%. ನೀವು ತುಂಬಾ ಹೆಮ್ಮೆ ಆಗ್ತದೆ ನನಗೆ. ಅದೇನಪ್ಪಾ ಅಂದ್ರೆ, ನೀವು ಇಲ್ಲಿಂದ ಪಾಲಿಸ್ತೀನ್ಗೆ ಹೋಗಿ ಅಲ್ಲೊಂದು ಸುದ್ದಿ ಮಾಡಿ ಅಲ್ಲಿ ನೇರವಾಗಿ ಪ್ರಸಾರ ಮಾಡಿದ್ರಿ, ಎಲ್ಲರೂ ನೋಡಿದ್ದಾರೆ. ಸಾಕಷ್ಟು ಜನ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಮಾತಾಡೋರೆ. ರಿಪಬ್ಲಿಕ್ ಬರೀ ಮುಸ್ಲಿಮರ ಅಗೇನ್ಸ್ಟ್ ಅಲ್ಲಿ ಮಾತಾಡಲ್ಲ, 100%. ಅಮಾಯಕರ ಪರವಾಗಿ ಮಾತಾಡ್ತಾರೆ ಅಂತೇಳಿ 100%. ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಒಪ್ಕೊಂತಾರಲ್ಲ. ಇವತ್ತು ನೀವು ಅದನ್ನ ಪ್ರೂವ್ ಮಾಡಿದ್ರಿ, ದಿಸ್ ಇಸ್ ನಾಟ್ ಎ ಹಿಂದೂ ಮುಸ್ಲಿಂ ಇಶ್ಯೂ ಅಂತ. ಬಟ್ ಇದನ್ನ ನೇರವಾಗಿ ತಗೊಂಡು ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಇಲ್ಲ, ಇದು ಹಿಂದೂಗಳನ್ನ ಭಯ ಬೀಳಿಸ್ಲಿಕ್ಕೆ ಪಾಲಿಸ್ತೀನ್ ಫ್ಲಾಗ್ ಬೇಕಾ? ಅದು ಪ್ರವಾದಿ ಮೊಹಮ್ಮದ್ ರವರ ಜನ್ಮ ದಿನಾಚರಣೆ, ಅದು ತುಂಬಾ ಖುಷಿಯಿಂದ ಹೋಗ್ತಾರೆ ಜನ. ಬಟ್ ಇನ್ನೊಂದೇನಪ್ಪ ಅಂದ್ರೆ, ಇಲ್ಲಿ ಧರ್ಮಗುರುಗಳ ಸಾಕಷ್ಟು ತುಂಬಾ ದುರಂತ ಇದೆ. ಅದೇನಪ್ಪ ಅಂದ್ರೆ, ಪ್ರವಾದಿ ಮೊಹಮ್ಮದ್ ರವರ ಜೀವನ ಏನಿದೆ, ಆ ಜೀವನ ಚರಿತ್ರೆಯನ್ನ ಅರ್ಥ ಮಾಡಿಕೊಂಡು ಸೈಲೆಂಟ್ ಆಗಿ ಎಲ್ಲಾದ್ರೂ ಒಂದ್ ಕಡೆ ಹೋಗಿ, ಯಾರು ಧ್ವನಿ ಇಲ್ಲದಿರುವಂತ ಸಮುದಾಯ ಯಾವ್ದಿದೆಯೋ ಅಂತ ಸಮುದಾಯಕ್ಕೆ ಸಪೋರ್ಟ್ ಮಾಡುವಂತ ಕೆಲಸ ಮಾಡಬೇಕು. ಇದಲ್ದೆ ಕುಣ್ಕೊಂಡು ಡಿಜೆ ಹಾಕೊಂಡು, ಇಸ್ಲಾಮಲ್ಲಿ ಎಲ್ಲೂ ಡಿಜೆ ಇಲ್ವೇ. ಇದು ನೇರವಾಗಿ ಎಲ್ಲೋ ಒಂದ್ ಕಡೆ ನಮ್ ತಪ್ಪಿದೆ. ಬೇರೆಯವ್ರು ಮಾತಾಡ್ಲಿಕ್ಕೆ ಅವಕಾಶ ನಾವು ಮಾಡ್ಕೊಡ್ತಾ ಇದೀವಿ ಅಂತೇಳಿ ನಮಗೆ ಎಲ್ಲೋ ಒಂದ್ ಕಡೆ ನನ್ನ ಪ್ರಶ್ನೆಯ ಉದ್ದೇಶ ಇದ್ದಿದ್ದೆ ಖಾನ್ ಸರ್ ಅದೇನೆ. ದಿಕ್ಕು ತಪ್ಪಿಸುವ ಪ್ರಯತ್ನ ಯಾರೋ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಈ 17-18 ಹರೆಯದ ಹುಡುಗರ ಕೈಯಲ್ಲಿ ಹೀಗೊಂದು ಕೆಲಸ ಮಾಡಿಸುವ ಉದ್ದೇಶ ಯಾರಿಗಾದ್ರೂ ಇದೆಯಾ? ಅದಕ್ಕೆ ನೇರವಾಗಿ ಹೋಮ್ ಮಿನಿಸ್ಟರ್ ಸಾಹೇಬ್ರು ಇವತ್ತು ಹೇಳವ್ರೆ, ಅರೆಸ್ಟ್ ಮಾಡಿದೀವಿ, ತನಿಖೆ ಆಗ್ತದೆ, ಯಾರು ಮಾಡಿದಾರೆ ಹೊರಗಡೆ ಬರ್ಲಿ. ಅದೇ ಅಲ್ಲ, ಅಷ್ಟೇ ಅಲ್ಲ, ಇನ್ನೊಂದೇನಪ್ಪ ಅಂದ್ರೆ, ಎಕ್ಸ್ ಹೋಮ್ ಮಿನಿಸ್ಟರ್ ಅರಗ ಜ್ಞಾನೇಂದ್ರ ಅವರು ತುಂಬಾ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ರು. ಏನಂತ? ಕೋಮು ಸೌಹಾರ್ದತೆಗೆ ಒಂದು ಎಕ್ಸಾಂಪಲ್ ಅಂದ್ರೆ ಅದು ಶಿವಮೊಗ್ಗದಲ್ಲಿ ಅನಿಗೇರಿ ಕಟ್ಟೆ. ಸೊ ಇಂಥ ಜಾಗದಲ್ಲಿ ಯಾರೋ ಕಿಡಿಗೇಡಿಗಳು ಹಿಂಗಿರ್ಬೇಕು ಸ್ಟೇಟ್ಮೆಂಟ್. ಯಾರೋ ಅಂದ್ರೆ ಬೇರೆ ಧರ್ಮದವರು ಆಗ್ಬಹುದಲ್ಲ, ಅದು ತನಿಖೆ ಆದ್ಮೇಲೆ ತಾನೇ ಗೊತ್ತಾಗ್ತದೆ. ಈಗ ಒಂದು ಚಿಕ್ಕ ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಇಂದ ಬಂದ ನಂತರದಲ್ಲಿ ಬಿಜೆಪಿ ಅವ್ರಿಗೇನೆ ಪ್ರಶ್ನೆ ಕೇಳ್ಬೇಕಪ್ಪ. ವಿಜಯೇಂದ್ರ ಅವರು, ಒಂದು ಘಟನೆ ಅಂದ್ರೆ ನಾಗಮಂಗಲದಿಂದ ಪ್ರಾರಂಭವಾಗಿ ಇವತ್ತು ಈ ಬಾವುಟಗಳ ಪ್ರದರ್ಶನ, ಹಾಗೆ ರಾಮೇಶ್ವರಂ ಕೆಫೆ, ಇದೆಲ್ಲವನ್ನ ಲಿಂಕ್ ಮಾಡಿ ಮಾತನಾಡ್ಬಿಟ್ಟಿದ್ದಾರೆ. ಎಲ್ಲವೂ ಕೂಡ ಕೋ ರಿಲೇಟೆಡ್ ಅನ್ನೋ ರೀತಿಯಲ್ಲಿ. ಹಿಂಗೆ ಕನೆಕ್ಟ್ ಮಾಡ್ಲಿಕ್ಕೆ ಸಾಧ್ಯವಾ? ಪಾಲಸ್ತೀನ್ ಧ್ವಜ ಪ್ರದರ್ಶನ ಮಾಡಿದವರು, ಪಾಲಸ್ತೀನ್ ಪರವಾಗಿ ಘೋಷಣೆ ಕೂಗ್ದವ್ರು ಎಲ್ಲರೂ ಕೂಡ ದೇಶ ವಿರೋಧಿಗಳು ಅಥವಾ ಹಿಂದೂ ಧರ್ಮದ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಯಾರಾದರೂ ಇದನ್ನ ಪಿಕ್ಚರೈಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ರೆ, ಬಾಲಿವುಡ್ನ ಖ್ಯಾತನಾಮ ಸೆಲೆಬ್ರಿಟಿಗಳು ನಿಂತರಲ್ಲ ಅವತ್ತು ಪಾಲಸ್ತೀನ್ ಪರವಾಗಿ. ಬೆಂಗಳೂರಿನ MG ರೋಡ್ನಲ್ಲಿ, ಶಿವಮೊಗ್ಗದಲ್ಲೂ ಕೂಡ ಪಾಲಸ್ತೀನ್ ಪರವಾಗಿ ಪ್ರತಿಭಟನೆಗಳಾಯ್ತು, ಪಾಲಸ್ತೀನ್ ಪರವಾಗಿ ಘೋಷಣೆಗಳಾಯ್ತು. ಅವತ್ತು ಯಾಕೆ ಮಾತನಾಡಲಿಲ್ಲ ವಿಜಯೇಂದ್ರ ಅವರು?